ಗಳನ್ನು ನಡೆಸಿದ್ದಾರೆ. ಅಮಿತ್ ಶಾ ಅವರು, ರಾಜನಾಥ್ ಸಿಂಗ್ ಅವರು ಎಲ್ಲ ಸೇರಿ. ಅದರ ಜೊತೆಗೆ ವಿಶೇಷವಾಗಿ ಪ್ರಧಾನಮಂತ್ರಿಗಳು ವೈಯಕ್ತಿಕವಾಗಿ ಎಲ್ಲ ಲೋಕಸಭಾ ಸದಸ್ಯರುಗಳಿಗೆ ಪತ್ರವನ್ನು ಬರೆದು ಎಲ್ಲರೂ ಈ ಒಂದು ಮಹಿಳಾ ಮೀಸಲಾತಿಗೆ ಬೆಂಬಲವನ್ನು ಕೊಡಬೇಕು. ಯಾವುದೇ ರೀತಿಯ ಘರ್ಷಣೆಗಳ ಅವಶ್ಯಕತೆ ಇಲ್ಲ. ಇವತ್ತು ಮಹಿಳೆಯರ ಒಂದು ಮುಂದಿನ ದಿನಗಳಲ್ಲಿ ನಮ್ಮ ದೇಶದಲ್ಲಿ ಈಗಾಗಲೇ ಹಲವಾರು ರಂಗದಲ್ಲಿ ಮಹಿಳೆಯರು ಸಹ ಇವತ್ತು ಪುರುಷರಿಗಿಂತ ನಾವೇನು ಹಿಂದೆ ಇಲ್ಲ ಅಂತಕ್ಕಂಥದ್ದನ್ನು ಸಾಬೀತು ಮಾಡ್ಕೊಂಡಿದ್ದಾರೆ. ಅದರ ಜೊತೆಗೆ ಬಹುಶಃ ಈ ಮಹಿಳಾ ಮೀಸಲಾತಿಯ ಬಗ್ಗೆ ದೇಶದಲ್ಲಿ, ರಾಜ್ಯದಲ್ಲಿ ಧ್ವನಿ ಎತ್ತಂಥದ್ದು ದೇವೇಗೌಡರು ಪ್ರಥಮ ಬಾರಿಗೆ. ನರಸಿಂಹರಾವ್ ಅವರು ಪ್ರಧಾನಮಂತ್ರಿಗಳಿದ್ದಾಗ ನಮ್ಮ ಇಲ್ಲಿಯ ಸಚಿವರೇನಿದ್ದರು ಲೀಲಾದೇವಿ ಆರ್ ಪ್ರಸಾದ್ ಅವರು ಮತ್ತು ಅವ್ರ ಜೊತೆಯಲ್ಲಿ ಒಂದು 25 ಜನರ ನಿಯೋಗವನ್ನು ಸಹ ದೆಹಲಿಗೆ ಕಳಿಸಿದರು. ನರಸಿಂಹರಾವ್ ಅವ್ರನ್ನ ಭೇಟಿ ಮಾಡಿ, ಅವತ್ತಿನ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿ ಮಹಿಳೆಯರಿಗೆ 33% ಮೀಸಲಾತಿಯನ್ನು ಕೊಡಬೇಕು ಅಂತಕ್ಕಂಥ ಮನವಿ ಸಲ್ಲಿಸಿದರು. ಅದಕ್ಕಿಂತ ಮೊದಲೇ ಇವರು ಮುಖ್ಯಮಂತ್ರಿಗಳಾಗಿ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿಯಲ್ಲಿ ಮೀಸಲಾತಿಯನ್ನು ಬರೀ ಮಹಿಳೆಯರಿಗಷ್ಟೇ ಅಲ್ಲ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೂ ಸಹ ಯಾವ ರೀತಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವನೆಗಳೇನಿತ್ತು ಅದನ್ನು ಅನುಷ್ಠಾನಕ್ಕೆ ತಂದಂಥ ಮೊದಲನೇ ರಾಜ್ಯ ಮೀಸಲಾತಿನಲ್ಲಿ. ಅದರ ಸಂಪೂರ್ಣವಾದಂಥ ಕೀರ್ತಿ ದೇವೇಗೌಡರಿಗೆ ಸಲ್ಲಬೇಕಾದ್ರು. ಇವತ್ತು ಸಹ ಹಲವಾರು ದಾಖಲೆಗಳಿದ್ದಾವೆ. ಅವರು ಯಾವ ರೀತಿ ಮುಖ್ಯಮಂತ್ರಿಯಾಗಿ ಮೀಸಲಾತಿಯನ್ನು ಮಹಿಳೆಯರಿಗೆ ಕೊಡ್ತಕ್ಕಂಥದ್ದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ OBCಗೂ ಯಾವ ರೀತಿ ಮೀಸಲಾತಿ ಕೊಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದಾಗ ಅವತ್ತು ಯಾವ ರೀತಿ ಒಂದು ಶಾಸಕರಲ್ಲಿ ಭಿನ್ನಾಭಿಪ್ರಾಯಗಳು ಮೂಡಿತ್ತು, ಅದನ್ನು ಯಾವ ರೀತಿ ಸರಿಪಡಿಸಿದ್ರು. ಬಹುಶಃ ಅವರು ಇಲ್ಲದೇ ಇದ್ದಿರ ಮೀಸಲಾತಿಲಿ ಬರ್ತಿರಲಿಲ್ಲ ಸ್ಥಳೀಯ ಸಂಸ್ಥೆಗಳಿಗೆ. ಪ್ರಧಾನಮಂತ್ರಿಗಳಾಗಿ ಅವರೇನು ಮಹಿಳಾ ಮೀಸಲಾತಿಗೆ ಅವರೇ ಕಾರ್ಯಕ್ರಮವನ್ನು ಜಾರಿಗೆ ತರತಕ್ಕಂಥ ನಿಟ್ಟಿನಲ್ಲಿ ಲೋಕಸಭೆಯಲ್ಲಿ ಮಂಡಿಸ್ಲಿಕ್ಕೆ ಹೋದಾಗ ಬಹುಶಃ ಸಂಗಮ ಅವರು, ನಾನು ಇದ್ದೆ ಇದರಲ್ಲಿ ಅಧಿವೇಶನದಲ್ಲಿ, ಸಂಗಮ ಅವರು ಕ್ವಶನ್ ಅವರನ್ನು ಡೆಫರ್ ಮಾಡಿ ಈ ಒಂದು ಮಹಿಳಾ ಮೀಸಲಾತಿಯ ಬಿಲ್ಲನ್ನು ಚರ್ಚೆಗೆ ತಂದು ಅಕ್ಸೆಪ್ಟ್ ಮಾಡಬೇಕು ಅಂತಕ್ಕಂಥದ್ದು ಇತ್ತು. ಆದರೆ ಅದಾದ ಒಂದು ತಿಂಗಳಲ್ಲಿ ದೇವೇಗೌಡರು ಏನು ರಾಜೀನಾಮೆ ಕೊಡಬೇಕಾಗಿ ಬಂತು. ಅದ್ರ ಜೊತೆಗೆ ಅದಕ್ಕಿಂತ ಮುಂಚೆ OBC ಮತ್ತು ಮಹಿಳಾ ಮೀಸಲಾತಿನಲ್ಲಿ SC STಗಳ ಪಾಲೇನು ಬರಬೇಕು ಅಂತಕ್ಕಂಥದ್ದೆಲ್ಲ ದೇವೇಗೌಡರು ಚಿಂತನೆಯನ್ನು ಮಾಡಿದರು. ಅದನ್ನು ಇವತ್ತಿನ ದಿನ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಅನುಷ್ಠಾನಕ್ಕೆ ತರತಕ್ಕಂಥದ್ದು